ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನನಗೆ ಬಹಳ ಆಪ್ತರು, ಪ್ರೀತಿ ಪಾತ್ರರು. ಅವ್ರ ಬಗ್ಗೆ ನನಗೆ ಭಾಳಷ್ಟು ಗೌರವ ಮತ್ತು ಅವರ ಶ್ರೇಯಸ್ಸನ್ನಷ್ಟೇ ನಾನು ಪ್ರತಿ ಸಲವೂ ಕೂಡ ಆಶಿಸ್ತಾ ಇರ್ತೇನೆ. ಹೇಗೆ ನಾವು ಚುನಾವಣಾ ಆಯೋಗ ಅಂತ ಹೇಳಿದ ತಕ್ಷಣ TN ಶೇಷನ್ ಅವ್ರನ್ನ ನೆನಪಿಸ್ಕೋತೀವಿ, ಅದೇ ರೀತಿ ನಾವು ಲೋಕಾಯುಕ್ತ ಅಂತಂದ ತಕ್ಷಣ ವೆಂಕಟಾಚಲ ಅವರನ್ನು ನೆನಪಿಸ್ಕೊತೀವಿ. ಅದೇ ರೀತಿಯಾಗಿ ಮಾನ್ಯ ಮಹಿಳಾ ಆಯೋಗಕ್ಕೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂತ ಮಹಿಳೆಯವರು ಅವ್ರು ಬಂದ ಮೇಲೆ ಭಾಳಷ್ಟು ಜನ ಸಂಭ್ರಮಿಸಿದ್ದಾರೆ. ಅವರಿಗೆ ಫ್ಯಾನ್ ಫಾಲೋವರ್ಸ್ ತುಂಬ ಜನ ಇದ್ದಾರೆ. ಖುಷಿಯಾಗುತ್ತೆ ನೋಡಿದ್ರೆ, ಅಲ್ಲಿ ಭಾಳ ಖುಷಿಯಾಗುತ್ತೆ. ನಾನು ಕೂಡ ಅವ್ರ ಫ್ಯಾನೇ. ನಮಗವ್ರಿಗೂ ತುಂಬ ಹತ್ತಿರದ ಸ್ನೇಹ ಇದ್ದರೂ ಕೂಡ ನಾನು ಭಾಳ ಖುಷಿ ಪಡ್ತೇನೆ. ಅವರು ಒಂದೊಂದು ಹೆಜ್ಜೆಯನ್ನು ಕೂಡ ಗಮನಿಸ್ತಾ ಇರ್ತೇವಲ್ಲ, ಎಷ್ಟು ಕೆಲಸಗಳು ಮಾಡಿದ್ದಾರೆ ಅವರು. ಸೌಜನ್ಯ ಪ್ರಕರಣವನ್ನು ತನಿಖೆ ಮಾಡ್ತಿದ್ದಂಥ SITಗೆ ಮಹಿಳಾ ಆಯೋಗದ ಮೂಲಕ ನೋಟಿಸನ್ನು ಇಶ್ಯೂ ಮಾಡಿದಂತಹ ವ್ಯಕ್ತಿ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು. ನನಗೆಲ್ಲ ತಿಳಿಬೇಕಾಗಿದೆ, ಕೊಡ್ರಿ ಅಂತ. ಮಹಿಳೆಯರ ಪರವಾದಂತಹ, ಮಕ್ಕಳ ಪರವಾದಂತಹ, ವೃದ್ಧರ ಪರವಾದಂತಹ ಒಂದು ದೃಢವಾದ ನಿಲುವು ಇದೆಯಲ್ಲ, ಅದನ್ನು ನಾವು ಯಾರೂ ಕೂಡ ಅಸೂಯೆ ಪಡದೇ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು. ಅಂತಹ ವ್ಯಕ್ತಿ ನಮ್ಮ ಜೊತೆಲಿರೋದು ನಮಗೊಂದು ರೀತಿಯಾದಂಥ ಸಂತೋಷ. ನಾನು ಯಾಕೆ ಇದೆಲ್ಲ ಪೀಠಿಕೆಗಳನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಒಂದು ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಪುನೀತ್ ಕೆರೆಹಳ್ಳಿ ಅಂತ ಹೇಳುವಂಥ ಒಬ್ಬ ವ್ಯಕ್ತಿಯನ್ನು ವಿಶ್ ಮಾಡ್ತಾ ಇರುವಂಥದ್ದು, ಅವರಿಗೆ ಆಶೀರ್ವಾದ ಮಾಡ್ತಾ ಇರುವಂಥದ್ದು, ಭಾಳ ಅವ್ರ ಜೊತೆಯಲ್ಲಿ ಪ್ರೀತಿಸ್ಕೊಂಡಂಥದ್ದು ಇದೆಯಲ್ಲ, ಅದು ಯಾಕೋ ಅವರ ಘನತೆಗೆ, ಅವರ ಭವಿಷ್ಯಕ್ಕೆ ಕುಂದು ತರುವಂಥದ್ದು ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಇದು. ಯಾಕೆಂತಂದರೆ ಸರ್ಕಾರವೇ ಈ ವ್ಯಕ್ತಿಯನ್ನು ಹಿಡಿದು ಅನೇಕ ಬಾರಿ ಜೈಲಿಗಟ್ಟಿದೆ. ಹಿಂದೆ ಯಾವುದೋ ಒಂದು ದಂಧೆ ನಡೆಸ್ತಾ ಇದ್ದಂತಹ ಪ್ರಕರಣ ಆತನ ಮೇಲೆ ಇದೆ. ಅದು ವೇಶ್ಯಾವಾಟಿಕೆ ದಂಧೆ ಅಂತಲೇ ಹೇಳ್ತಾರೆ, ನಡೆದಿದೆ ಅಂತ ಪೊಲೀಸ್ನವರು ಕೂಡ ಖಾತ್ರಿಪಡಿಸಿರ್ತಾರೆ. ತದನಂತರದಲ್ಲಿ ಜನರ ಸಾಮರಸ್ಯವನ್ನು ಕದಡುವಂಥ ಕೆಲಸಗಳು ಮಾಡ್ತಿದ್ದಾರೆ ಅಂಥೇಳಿ ಇದೇ ಸರ್ಕಾರ ಆತನನ್ನು ಕರ್ಕೊಂಡೋಗಿ ಜೈಲಿಗೆ ಹಟ್ಟಿದ್ದಿದೆ, ಗಡೀಪಾರು ಮಾಡಿದ್ದಿದೆ. ಹೀಗೆ ನೂರಾರು ಪ್ರಕರಣಗಳಿರುವಾಗ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡೋದು ಒಳ್ಳೆಯದಲ್ವಾ? ಅವ್ರ ಜೊತೆಯಲ್ಲಿ ಗುರುತಿಸ್ಕೊಳ್ಳುವಂಥ ಕೆಲಸವನ್ನು ಮೇಡಮ್ ಮಾಡಿದ್ರೆ ಅದೆಷ್ಟು ಸರಿ ಕಾಣ್ತಾ ಇಲ್ಲ. ಬಹುಶಃ ಯಾರು ಎಷ್ಟು ಒಪ್ಕೊಳ್ತಾರೆ ಅಂತ ಗೊತ್ತಿಲ್ಲ. ನಾನು ನಾಗಲಕ್ಷ್ಮಿ ಚೌಧರಿಯವರ ಶ್ರೇಯಸ್ಸನ್ನು ಬಯಸೋನಾಗಿ ಮತ್ತು ಅವ್ರ ಬಗ್ಗೆ ಕಾಳಜಿ ಇರೋದರಿಂದ, ಪ್ರೀತಿ ಇರೋದರಿಂದ, ಮತ್ತು ನೀವು ನನ್ನ ಕೇಳ್ತಾ ಇರೋದರಿಂದ, ನಿಮ್ಮ ಅಭಿಪ್ರಾಯ ಏನು ಅಂತ ನೀವೆಲ್ಲರೂ ನಾನು ಕೇಳ್ತಾ ಇರೋದರಿಂದ, ನಾನು ಸಮಾಜದಲ್ಲಿ ಸಾಮಾಜಿಕ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋದರಿಂದ, ನೀವೇನು ಮಾತಾಡ್ತಾನೆ ಇಲ್ವಲ್ಲ, ನಿಮ್ಮ ಸ್ನೇಹಿತರು ಮಾಡೋದಕ್ಕೆ ಮಾತ್ರ ಯೋಗ್ಯವಾಗಿರುತ್ತಾ, ಹಾಗೆ ಹೀಗೆ ಅಂತ ಕೇಳ್ತಾರೆ. ನೀವು ಕೇಳ್ತಾ ಇದ್ದೀರಿ, ಹಾಗಾಗಿ ಹೇಳ್ತಾ ಇದ್ದೀನಿ. ತಪ್ಪಾಗಿದ್ದರೆ ತಪ್ಪು ಅಂತ ನಾವು ಹೇಳಬೇಕು, ಮತ್ತು ಅದನ್ನು ತಿದ್ದುಕೊಳ್ಳುವಷ್ಟು ದೊಡ್ಡ ಮನಸ್ಸು ಅವ್ರಿಗೂ ಇರುತ್ತೆ. ಬಹುಶಃ ಕೆಲವೊಂದು ವಿಚಾರಗಳು ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ, ತಿಳ್ಕೊಳ್ಬೇಕು. ಇಲ್ಲ ಅಂತಂದರೆ ಅವರನ್ನು ಎಲ್ಲೆಲ್ಲೋ ಬೇರೆ ಎಲ್ಲೋ ಒಂದು ಕಡೆ ಬಿಕ್ರಿ ಮಾಡಿಬಿಡ್ತಾರೆ, ಎಲ್ಲೋ ಒಂದು ಕಡೆ ಹರಾಜು ಹಾಕ್ಬಿಡ್ತಾರೆ. ಆ ಒಂದು ವ್ಯಾಲ್ಯೂ ನೀವು ಎಷ್ಟು ಕಷ್ಟಪಟ್ಟು ಬೆಳೆಸ್ಕೊಂಡು ಬಂದಿರ್ತೀರ, ಎಷ್ಟೊಂದು ಕಷ್ಟಪಟ್ಟಿರ್ತೀರ, ಇಷ್ಟೊಂದು ಕಟ್ಟಬೇಕಾದ್ರೆ ಈ ಸಾಮ್ರಾಜ್ಯನ, ಅಂದರೆ ಜನರ ಒಂದು ಹೃದಯದಲ್ಲಿ ನೆಲೆಸಬೇಕಾದ್ರೆ ಹೋಗಿ ಬಂದು ಬೇರೇನೋ ಮಾಡಿಬಿಟ್ವಿ ಅಂತಂದಂಗೆ ಈ ರೀತಿ ಜನರ ಕೈಗೆ ಸಿಕ್ಕಾಕೊಳ್ಳೋ ಕೆಲಸ ಮಾಡಿದಾಗ ಭಾಳ ಕಷ್ಟ ಆಗುತ್ತೆ. ಮೇಡಮ್ ಅವರಲ್ಲಿ ನಾನು ನಿವೇದನೆ ಮಾಡ್ತಾ ಇರೋದು, ಮುಂದಿನ ದಿನಗಳಲ್ಲಿ ಸ್ವಲ್ಪ ಹುಷಾರಾಗಿ ಇಡಬೇಕು. ಯಾಕಂತಂದರೆ ನಿಮ್ಮ ಗ್ರಾಫ್ ಈಗ ಟೇಕ್ ಆಫ್ ಆಗಿದೆ, ಭಾಳಷ್ಟು ಮೇಲಕ್ಕೆ ಹೋಗ್ತಾ ಇದ್ದೀರ. ಹಂಗಂತೇಳ್ಬಿಟ್ಟು ಬಡವ್ರನ್ನ ಮರ್ತು ಬಿಡಿ ಅಂತಲ್ಲ, ಬಡವರಲ್ಲೂ ಕೂಡ ಆಗಲಿ, ಜನಸಾಮಾನ್ಯರಲ್ಲೂ ಆಗಲಿ, ಮೇಲ್ಮಟ್ಟದಲ್ಲಿರೋರಲ್ಲಾಗಲಿ ಕ್ರಿಮಿನಲ್ಗಳಿರ್ತಾರೆ. ದೊಡ್ಡ ದೊಡ್ಡ ಗಂಭೀರವಾದ ಆರೋಪಗಳನ್ನು ಎತ್ಕೊಂಡಿರುವಂಥವ್ರು ಇರ್ತಾರೆ. ಅವರೆಲ್ರಿಗೂ ನಿಮ್ಮ ಸಖ್ಯ ಬೇಕಾಗಿರುತ್ತೆ, ನಿಮಗೆ ಅವ್ರ ಸಖ್ಯ ಖಂಡಿತ ಬೇಕಾಗಿರೋದಿಲ್ಲ. ಗುರುತಿಸ್ಕೊಂಡ್ರೆ ಎಲ್ಲೆಲ್ಲೋ ವೈರಲ್ ಮಾಡ್ತಾನೆ ಕಷ್ಟ ಆಗುತ್ತೆ. ನೂರಾರು ಜನ ನಿಮಗೆ ಪ್ರಶ್ನೆ ಕೇಳೋದನ್ನು ಶುರು ಮಾಡಿಬಿಡ್ತಾರೆ. ಬೇಡ, ಒಂದು ಒಳ್ಳೆಯ
ವ್ಯಕ್ತಿತ್ವ ಇರುವಂತಹ ನೀವು, ಒಂದು ಒಳ್ಳೆಯ ಹಿನ್ನೆಲೆಯಿಂದ ಬಂದಿರುವಂತಹ ನೀವು, ವೈದ್ಯರಾಗಿರುವಂಥವ್ರು ನೀವು, ಶಿಕ್ಷಣದ ಬಗ್ಗೆ ಒಲವಿರುವಂಥವರು, ಮಕ್ಕಳ ಬಗ್ಗೆ ಒಲವಿರುವಂಥವ್ರು, ನ್ಯಾಯವನ್ನು ಕೊಡಿಸ್ಬೇಕು ಅಂತ ಭಾಳಷ್ಟು ಉತ್ಕಟತೆಯನ್ನು ಎದೆಯಲ್ಲಿ ತುಂಬಿಕೊಂಡು ನಿಂತಿರುವ ನೀವು ಹುಷಾರಾಗಿರಿ ಅಂತಷ್ಟೇ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮೇಡಮ್ ಅವ್ರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.